ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡಿ, ನಾನು ಇಲ್ಲಿ 50 ಗ್ರಾಮ್ ಅಷ್ಟೇ ಅವಲಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ, ಓಕೆನಾ. ಆಮೇಲೆ ನಿನ್ನೆ ನಾನು ಮಾಡುವಾಗ ಏನಾಯ್ತು ಅಂದರೆ ಸ್ವಲ್ಪ ಪಾತ್ರ ಹೊತ್ತೋಯ್ತು, ಬರ್ನ್ ಆಯಿತು. ಸೊ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಬೆಸ್ಟ್, ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಇದು ಸಾಸಿವೆ, ಇಲ್ಲಾಂದರೆ ಯಾವುದಾದ್ರು ಬೆಸ್ಟ್ ಕ್ವಾಲಿಟಿ ಆಯಿಲ್ನೇ ಯೂಸ್ ಮಾಡಿ, ಓಕೆನಾ. ಆಯಿಲ್ ಕೆಟ್ಟದ್ದು ಅಂತ ಅಲ್ಲ, ಬಟ್ ನಾವು ಈಗ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಲ್ವ, ಹಾಗಾಗಿ ಆಯಿಲ್ ಕಡಿಮೆ ಯೂಸ್ ಮಾಡಿದಷ್ಟು ಬೆಸ್ಟ್ ಅಂತ ಅಷ್ಟೆ. ಇದಕ್ಕೆ ಚಿಟಪಟ ಆದ ತಕ್ಷಣ ಹಸಿಮೆಣಸು ಹಾಕ್ಕೋಬೇಕು. ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹಾಗೆ ಸುಮ್ಮನೆ ಒಂದು ಎಲೆ ಕೈಗೆ ಬಂತು, ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ವೆಜಿಟೇಬಲ್ಸ್ ನಾನು ಜಾಸ್ತಿ ಯೂಸ್ ಮಾಡಿರೋದಕ್ಕೆ ಫ್ಯಾಟ್ ಜಾಸ್ತಿ ನಮಗೆ ಸ್ಟೋರ್ ಆಗೋಲ್ಲ, ಹಾಗಾಗಿ ನಾನು ವೆಜಿಟೇಬಲ್ಸ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಮತ್ತು ಹೊಟ್ಟೆನೂ ತುಂಬ ಟೈಮ್ ಫುಲ್ಲಾಗಿರುತ್ತೆ, ಬೇಗ ಬೇಗ ಹಸುವಾಗಲ್ಲ ಈ ರೀತಿ. ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ನೀವು ಫ್ರೈ ಮಾಡ್ತೀರಾ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಆಯಿಲ್ ಸ್ವಲ್ಪ ಹಾಕಿದ್ನಲ್ಲ, ಆರೋಯ್ತು ಎಷ್ಟು ಬೇಗ ನೋಡಿ. ಪರವಾಗಿಲ್ಲ, ನಡೆಯುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆಯಿಲ್ ಕಡಿಮೆ ಹಾಕಿದ್ರೆ ಈ ಥರ ಘಾಟ್ ಬರೋದು ಜಾಸ್ತಿ, ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಬಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಬೆಸ್ಟ್ ಅಂತ. ನೋಡಿ ಎಷ್ಟೊಂದು ಆಯಿತು. ಬರೀ ವೆಜಿಟೇಬಲ್ಸ್ ಅಷ್ಟೇನೂ ಬೇಕಾದ್ರೂ ತಿನ್ಕೊಂಡಿರ್ಬೋದು. ಸೇಮ್ ಮೆಥಡ್ ಇಷ್ಟೇ ಮಾಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬರೀ ವೆಜಿಟೇಬಲ್ಸ್ ಅಷ್ಟೇ ತಿನ್ಬೋದು. ಅದು ತುಂಬ ಹೆಲ್ದಿಯಾಗಿದೆ ಇರುತ್ತೆ. ನೋಡಿ ಈ ಥರ ಆಯಿತು. ಇದಕ್ಕೆ ಲಾಸ್ಟಲ್ಲಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಅಷ್ಟೇ. ಇದನ್ನು ನೀವು ಎಷ್ಟು ಬೇಕೋ ತಿನ್ಕೋಬೋದು. ಫುಲ್ಲು ನೀವು ಒಬ್ಬರೇ ತಿಂದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ, ವೆಯ್ಟ್ ಗೇನ್ ಆಗೋಲ್ಲ. ಬಿಕಾಸ್ ವೆಜಿಟೇಬಲ್ಸ್ನ ಇಲ್ಲಿ ಜಾಸ್ತಿಯಾಗಿ ಆ್ಯಡ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇಷ್ಟೇ ರೆಸಿಪಿ, ತುಂಬ ಈಸಿ. ನಾನು ತುಂಬ ಲೆಂತಿಯಾಗಿ ಮಾಡಿಲ್ಲ. ನೀವು ನಿಮಗೆ ಟೇಸ್ಟಿಗೆ ಯಾವ್ದು ಬೇಕು, ವೆಜಿಟೇಬಲ್ಸ್ ಯಾವ್ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡಿ ಹಾಕ್ಕೊಳ್ಳಿ, ಓಕೆನಾ. ಬಾಯ್ ಫ್ರೆಂಡ್ಸ್.